ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಈ ರೀತಿ ಉಬ್ಬಿದ ಚಪಾತಿ ಮಾಡಿದರೆ ತುಂಬ ಮೆತ್ತಗಿರುತ್ತೆ ಸ್ನೇಹಿತರೆ. ನೀವು ಬೆಳಗ್ಗೆ ಮಾಡಿದರೆ ಸಾಯಂಕಾಲ ತನಕ ಮೆತ್ತಗುಳಿಯುತ್ತೆ. ಅಂದರೆ ಈ ಹತ್ತಿ ಬಟ್ಟೆ ಇರುತ್ತಲ್ವ, ಆ ಥರ ಮೆತ್ತಗೆ ಬರುತ್ತೆ. ಒಳ್ಳೆ ಬಟ್ಟೆ ಥರ ಮೆತ್ತಗಿರುತ್ತೆ, ಗಟ್ಟಿನೇ ಆಗಲ್ಲ. ನಾನು ಇದೇ ರೀತಿ ಮಾಡೋದು. ನನ್ನ ಮನೆಯಲ್ಲಿ ರಾತ್ರಿಗೆ ನಾನು ಚಪಾತಿ ಮಾಡಿದ್ದೆ ನಿನ್ನೆ. ಆವಾಗ ಸುಮ್ಮನೆ ವೀಡಿಯೋ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡಿದೆ. ನಾನು ಮತ್ತು ಮಗಳು ಇಬ್ಬರು ಸೇರಿ, ಮಗಳು ಹೆಲ್ಪ್ ಮಾಡ್ತಾಯಿದ್ಲು ನನಗೆ. ನಾನು ಲಟ್ಟಿಸ್ಕೊಡ್ತಾಯಿದ್ದೆ, ಅವಳು ಬೇಯಿಸ್ತಾಯಿದ್ಲು. ಅವಾಗ ಹೀಗೆ ಮಾತಾಡ್ತಾ ವೀಡಿಯೋ ಮಾಡೋಣ ಅಂತು, ಸುಮ್ಮನೆ ಒಂದು ಸ್ಯಾಂಪಲ್ಗೆ ಅಂತ ವೀಡಿಯೋ ಮಾಡಿದೆ. ನಿಮಗೆ ಫುಲ್ ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇದರದ್ದು. ಅಂದರೆ ಹೆಂಗೆ ಮಾಡೋದು, ಯಾವ ರೀತಿ ಇದಕ್ಕೆ ಮೆತ್ತಗೆ ಆಗೋಕ್ಕೆ ಏನೆಲ್ಲ ಮಾಡಬೇಕು ಅಂತ ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಕಾಯ್ತಾ ಇರಿ ಫುಲ್ ವೀಡಿಯೋ. ಅದರಲ್ಲಿ ಡೀಟೇಲಾಗಿ ಟಿಪ್ಸ್ಗಳನ್ನೇ ಹೇಳ್ತೀನಿ. ಅಂದರೆ ಈಗ ಈ ರೀತಿ ಉಬ್ಬಬೇಕು ಅಂದರೆ 2-3 ಫ್ಯಾಕ್ಟರ್ಸ್ ಇದೆ ಅದರಲ್ಲಿ. ಅಂದರೆ ಹಿಟ್ಟು ಕರೆಕ್ಟ್ ಆಗಬೇಕು, ಆಮೇಲೆ ಲಟ್ಸೋದು ಕರೆಕ್ಟಾಗಿರಬೇಕು, ಅದರಲ್ಲಿ ಮಾರ್ಕ್ ಎಲ್ಲ ಬರಬಾರ್ದು. ಹಾಗೆಲ್ಲ ಬಂದರೆ ಉಬ್ಬಲ್ಲ. ಬೇಯಿಸುವಾಗಲೂ ಅಷ್ಟೇ, ಕರೆಕ್ಟಾಗಿ 2 ಕಡೆ ಒಂದು ಹದದಲ್ಲಿ ಬೇಯಿಸ್ಕೋಬೇಕು. ಆ ಥರ ಮಾಡಿದರೆ ಮಾತ್ರ ಉಬ್ಬೋದು, ಇಲ್ಲಾಂದರೆ ಉಬ್ಬಲ್ಲ. ಹಿಂಗೆ ಉಬ್ಬಿದರೆ ಬಾಲ್ ಥರ ಫುಲ್ ಉಬ್ಬಿದರೆ ಚೆನ್ನಾಗಿ ಮೆತ್ತಗೆ ಉಳಿಯತ್ತೆ. ಎಷ್ಟೊತ್ತು ಸಮಯ ಆದರೂ ಉಳಿಯುತ್ತೆ. ಬೇಕು ಅಂದರೆ ಹಾಟ್ ಕೇಸ್ಗೆ ಹಾಕಿದ್ರಂತೂ ಕೇಳಲೇಬೇಡಿ, ಇನ್ನೂ ಮೆತ್ತಗಾಗತ್ತೆ. ಹೀಗೆ ನೀವು ತಟ್ಟೆಯಲ್ಲಿ ಇಟ್ಟರೆ ಆವಾಗಲೂ ಚೆನ್ನಾಗಿ ಮೆತ್ತಗೆ ಇರುತ್ತೆ, ಸಾಯಂಕಾಲವರೆಗೂ ಮೆತ್ತಗಿರುತ್ತೆ ನೀವು ಬೆಳಗ್ಗೆ ಮಾಡಿದ್ದು. ಇದು ಉತ್ತರ ಭಾರತೀಯರ ಪದ್ಧತಿ. ಉತ್ತರ ಭಾರತೀಯರು ಈ ರೀತಿ ಮಾಡೋದು. ಅವ್ರದ್ದು 3 ಹೊತ್ತು ಅವ್ರು ಚಪಾತಿ ತಿನ್ನೋರೆ ಅಲ್ವಾ, ಅವರು ಈ ರೀತಿ ಮಾಡೋದು. ಫುಲ್ಕ ಅಂತ ಹೇಳ್ತಾರೆ ಇದಕ್ಕೆ, ಉಬ್ಬಿಸೋದಕ್ಕೆ. ಹೆಂಚಲ್ಲೇ ಉಬ್ಬಿಸ್ತಾರೆ ಎಷ್ಟೋ ಜನ. ಹೆಂಚಲ್ಲಿ ಉಬ್ಬಿಸಿನೂ ಮಾಡ್ಬೋದು, ಅದರಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ ಹೆಂಚಲ್ಲಿ ಉಬ್ಬಿಸಿದರೆ. ಅದಕ್ಕೆ ಬೆಂಕಿಗೆ ಹಾಕಿ ಉಬ್ಬಿಸಿದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ ಅದು. ಅಂದರೆ ಮೆತ್ತಗೆನೂ ಉಳಿಯುತ್ತೆ, ಏನಾಗಲ್ಲ. ಮತ್ತು ಆರೋಗ್ಯಕ್ಕೆ ಹಾಳು ಅದೆಲ್ಲ ಸುಳ್ಳು. ಗ್ಯಾಸಿಂದ ಏನಾಗಲ್ಲ, ಅದು ಗ್ಯಾಸ್ಗೆ ಹಾಕಿದ್ರಿಂದ ಎಷ್ಟೋ ಜನ ಹಾಗೆ ಹೇಳ್ತಾರೆ, ಅದೆಲ್ಲ ಸುಳ್ಳು. ಫುಲ್ ವೀಡಿಯೋ ಬರುತ್ತೆ, ನೀವು ಕಾಯ್ತಾ ಇರಿ. ನಾನು ಟಿಪ್ಸ್ ಸಹಿತ ಹೇಳ್ತೀನಿ, ಅದಕ್ಕೆ ಮಾಡಬೇಕಾಗಿರೋ ಬೇರೆ ಯಾವ ರೀತಿ ನಾನು ಮಾಡ್ತೀನಿ ಅಂತ. ನೀವು ಯಾವ ರೀತಿ ಮಾಡ್ತೀರಾ ಚಪಾತಿ, ಏನೆಲ್ಲ ಹಾಕ್ತೀರಾ ಕಲಿಸೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರಲ್ವ, ನೀವು ಯಾವ ರೀತಿ ಚಪಾತಿ ಮಾಡ್ತೀರಾ ಅಂತ ನನಗೆ ತಿಳಿಸಿ. ನನ್ನ ಫುಲ್ ವೀಡಿಯೋಕ್ಕೆ ನೀವು ಕಾಯ್ತಾ ಇರಿ. ತುಂಬ ಮೆತ್ತಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು. ಆ ಥರ ಬಾಲ್ ಥರ ಫುಲ್ ಉಬ್ಬಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಅದು ಒಳಗೆ ಗಾಳಿ ತುಂಬಿರುತ್ತಲ್ವ, ಹತ್ತಿ ಬಟ್ಟೆ ಥರ ಮೆತ್ತಗಾಗುತ್ತೆ. ನಾನು ಸುಮ್ಮನೆ ಇದೀಗ ಸ್ಯಾಂಪಲ್ಗೋಸ್ಕರ ಮಾಡಿದ್ದೀನಿ. ಫುಲ್ ವೀಡಿಯೋ ನಾನು ಮಾಡ್ತೀನಿ, ಡೀಟೇಲಾಗಿ ವಿವರ ಹೇಳಿಬಿಟ್ಟು ಮಾಡ್ತೀನಿ. ಕಾಯ್ತಾ ಇರಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ವೀಡಿಯೋಗಳು, ಅಡುಗೆ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.